ಈ ವರ್ಷ ನೀಟ್ ಪರೀಕ್ಷೆಯನ್ನು ಬರೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಂತ ಹೇಳಿ ನಮ್ಮ NTA ಕಡೆಯಿಂದನೇ ಮಾಹಿತಿಯನ್ನು ತಿಳಿಸಲಾಗಿದೆ. ಓಕೆನಾ. ಸೊ ನೀಟ್ ಎಕ್ಸಾಮಲ್ಲಿ ಕೆಲವು ಚೇಂಜಸ್ಗಳಾದರೆ ಆಗಿದ್ದಾವೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ನೀಟ್ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನೀಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗ್ತಿದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಚೆನ್ನಾಗಿ ಪ್ರಿಪರೇಷನನ್ನು ಮಾಡ್ತಿರ್ತೀರ. ಇದೇ ನಿಟ್ಟಿನಲ್ಲಿ ಕೆಲವು ಮಾಹಿತಿ ಆದರೆ ಬಂದಿದೆ ಎಕ್ಸಾಮ್ಗೆ ಸಂಬಂಧಪಟ್ಟಂಥ. ಓಕೆನಾ. ಸೊ ನೀವು ಯಾವುದೇ ರೀತಿ ಮತ್ತೊಮ್ಮೆ ಅಪ್ಲಿಕೇಶನ್ ಫೀಸ್ ಅವೆಲ್ಲ ಪೇ ಮಾಡೋ ರೀತಿ ಇರೋದಿಲ್ಲ. ನಮ್ಮ NTA ಕಡೆಯಿಂದ ಹೊಸದಾಗಿ ಅಡ್ಮಿಟ್ ಕಾರ್ಡ್ ಅಂತಂದರೆ ಹಾಲ್ ಟಿಕೆಟನ್ನು ಬಿಡುಗಡೆ ಮಾಡಲಾಗುತ್ತೆ. ಸೊ ಅದನ್ನು ನೀವು ಜೆರಾಕ್ಸ್ ತೆಗೆದು ಇಟ್ಕೋಬೇಕಾಗಿರುತ್ತೆ. ಹಾಲ್ ಟಿಕೆಟ್ ಅಡ್ಮಿಟ್ ಕಾರ್ಡ್ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಅದು ಇಂಪಾರ್ಟೆಂಟು. ಅದನ್ನು ನಮ್ಮ NTA ಕಡೆಯಿಂದನೇ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಅದಾದ ನಂತರ ಸೆಂಟರ್ಸ್ಗಳು, ಎಕ್ಸಾಮ್ ಸೆಂಟರ್ಸ್ ಇರುತ್ತಲ್ಲ, ಅದು ಕೆಲವು ಕಡೆ ಚೇಂಜಸ್ ಆಗ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಹೇಳಿ ಸಹ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಜೊತೆಗೆ ಎಕ್ಸಾಮ್ ಡ್ಯೂರೇಷನ್ ಇತ್ತಲ್ವ, ಅಂತಂದರೆ ಸಮಯ, ಈ ಸಮಯದಿಂದ ಈ ಸಮಯದವರೆಗೂ ಎಕ್ಸಾಮ್ ಇರುತ್ತಲ್ಲ, ಸೊ ಅದರಲ್ಲಿ 15 ನಿಮಿಷಗಳು ಹೆಚ್ಚು ಮಾಡಲಾಗಿದೆ ಅಂತ ಹೇಳಿ ಸಹ ಒಂದು ಅಪ್ಡೇಟ್ ಸಹ ಬಂದಿರತಕ್ಕಂಥದ್ದು. ಓಕೆನಾ. ಸೊ ಆ್ಯಂಡ್ ಇನ್ನೂ ಹಲವಾರು ಮಾಹಿತಿಗಳಿವೆ. ಆ್ಯಂಡ್ ಅದೇ ಎಕ್ಸಾಮ್ಗೆ ಏನೇನು ತೊಗೊಂಡೋಗ್ಬೇಕಂತ ಹೇಳಿ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ, ಬಿಕಾಸ್ ನೀವು ಎಕ್ಸಾಮ್ 1 ಬರೆದಿದ್ದೀರಾ. ಓಕೆನಾ. ಸೊ ಎಕ್ಸಾಮ್ 1ಗಿಂತ ಇನ್ನೂ ಸಹ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ 2ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಔಟ್ ಆಫ್ ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇನ್ನೂ ಹಲವಾರು ಮಾಹಿತಿಗಳಿವೆ, ನಾನು ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಇದೀಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.